ನಮಸ್ಕಾರ. ಎಲ್ಲ ಓದುಗ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅಂತ. ನಿಮಗೆ ಸಂತೋಷವಾಗಿ ತಿಳಿಸೋ ವಿಷಯ ಏನು ಅಂದರೆ, ನನ್ನ ಇನ್ನೊಂದು ಕೃತಿ ನಿಮ್ಮ ಮಡಿಲನ್ನು ಸೇರ್ತಾ ಇದೆ, ಬದುಕು ಬದಲಾಯಿತು ಅಂತ. ಈ ಕೃತಿಗೆ ಆ ಹೆಸರು ಯಾಕಿಟ್ಟೆ ಅನ್ನೋದು ಭಾಳ ಮುಖ್ಯ. ಯಾಕೆಂತಂದರೆ, ಆರ್ಥಿಕ ಬಡತನ ಇದ್ದ ತಕ್ಷಣ ಅದನ್ನೇ ದೊಡ್ಡ ದೌರ್ಬಲ್ಯ ಅಂದ್ಕೊಂಡು ಏನನ್ನೂ ಸಾಧಿಸಲಿಲ್ಲ ಅನ್ನೋದು ಹೇಳ್ತಾರೆ. ಆದರೆ ಆರ್ಥಿಕ ಬಡತನ ಸಾಧನೆಗೆ ಅಡ್ಡಿ ಆಗಲ್ಲ. ಯಾಕಂದರೆ ಮಾನಸಿಕ ಬಡತನ ಇದ್ದಾಗ ಮಾತ್ರ ಶೂನ್ಯ ಸೃಷ್ಟಿಯಾಗುತ್ತೆ ಅಂತ ನನ್ನ ಭಾವನೆ. ನನ್ನ ಕೃತಿಯ ಒಡಲಾಳದಲ್ಲಿರೋದು ಅಂಥದ್ದೇ. ಅಂದರೆ ಆ ಥರದವ್ರದ್ದೇ ಬರೆದಿರೋದು ನಾನು. ಯಾವಾಗಲೂ ಒಂದು ಸಾಧನೆ ಮಾಡಬೇಕಾದ್ರೆ ನಮಗೊಂದು ಆಸಕ್ತಿ ಇರುತ್ತೆ. ಒಬ್ಬರನ್ನ ಶ್ರೀಮಂತರನ್ನು ನೋಡಿದಾಗ ನಾನು ಶ್ರೀಮಂತ ಆಗಬೇಕು, ಅಥವಾ ನಾನು ಮಹಲ್ಗಳನ್ನು ಕಟ್ಟಬೇಕು, ಮಹಡಿಗಳನ್ನು ಕಟ್ಟಬೇಕು, ಬಂಗ್ಲೆಗಳನ್ನು ಕಟ್ಟಬೇಕು. ಆಸಕ್ತಿಗಳು ನಿಜ. ನಾವೇನು ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದು ಯೋಚನೆ ಮಾಡಿದಾಗ ಪ್ರಯತ್ನನೇ ಪಟ್ಟಿರಲ್ಲ. ಆ ಆಸೆಗಳು ಸಾವಿರಾರು ಇರ್ತವೆ, ನೂರಾರು ಇರುತ್ತವೆ. ಆದರೆ ಅಂದ್ಕೊಂಡಿದ್ದ ಆಸೆ ಎಲ್ಲ ನಾವು ಪ್ರಯತ್ನ ಪಡದೇ ಇದ್ದರೆ ಸಾಧ್ಯವೇ? ನನ್ನ ಕೇಳಿದರೆ ಎಲ್ಲೆಲ್ಲಿ ಏನೇನು ಮಾಡಬೇಕೋ ಆ ಕೆಲಸಗಳನ್ನು ನಾವು ಮಾಡಬೇಕು. ಚಿನ್ನದ ಅಂಗಡಿಯಲ್ಲಿ ಕೊತ್ತಂಬರಿ ಸೊಪ್ಪು ಸಿಕ್ಕಲ್ಲ, ಕಬ್ಬಿಣದ ಅಂಗಡಿಯಲ್ಲಿ ಕರ್ಬೇವಿನ ಸೊಪ್ಪು ಸಿಕ್ಕಲ್ಲ. ಅಥವಾ ಇನ್ನೂ ವಾಸ್ತವದಲ್ಲಿ ಹೇಳಬೇಕಾದ್ರೆ, ನೀರು ಬರ್ತಾ ಇಲ್ಲ ಅಂದರೆ ನಾವು ನೀರನ್ನು ಹುಡ್ಕೊಂಡು ಹೋಗ್ಬೇಕು ಹೊರತು ಬಾವಿ ನಮ್ಮನೆ ಹತ್ರ ಬರಲ್ಲ ಅನ್ನೋ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಬದುಕು ಚಂದ. ಆ ದೃಷ್ಟಿಯಲ್ಲಿ, ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಈ ಕೃತಿಯನ್ನು ಬರೆಯೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ, ಯಾವತ್ತೂ ಅಷ್ಟೇ 1000 ಮೈಲಿಗಳ ಪ್ರಯಾಣವಾದರೂ ಒಂದು ಪುಟ್ಟ ಹೆಜ್ಜೆಯಿಂದಲೇ ಆರಂಭ ಆಗೋದು. ಅದು ಮಗು ಕೂಡ ಫಸ್ಟೇ ಎದ್ಬಿಟ್ಟು ಕ್ಲೀನಾಗಿ ರೆಡಿ ಆಗಿಬಿಟ್ಟು ನಾನು ಕಾಲೇಜಿಗೆ ಸೇರ್ತೀನಿ, ಸ್ಕೂಲಿಗೆ ಸೇರ್ತೀನಿ ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಅಲ್ಲ. ಅಂದರೆ ತೊದಲು ಮಾತು, ಬೀಳುವುದು ಅದೆಲ್ಲ ಇದ್ರೇ ಜೀವನ. ಹೀಗೆ ಸಾಧನೆ ಮಾಡ್ಕೊಂಬಂದಂಥವ್ರು ಸುಮಾರು ಜನ ಇದ್ದಾರೆ. ನಮ್ಮಲ್ಲಿ ಒಂದಷ್ಟು ಕಾಲು ಉಳುಕಿದ್ರೇ, ಕೈ ಉಳುಕಿದ್ರೇ ಜೀವನನೇ ಮುಳುಗೋಯ್ತು ಅನ್ನೋ ಥರ ಬಾಳಿ ಅದನ್ನೇ ಹೈರಾಣಾಗಿಸ್ಕೊಳ್ಳೋರ ಮಧ್ಯೆ ಎಷ್ಟೋ ಸರಿ ನಾನು ಈ ಕೃತಿ ಬರೀಬೇಕಾದ್ರೆ ನನಗೇ ಗೊತ್ತಿಲ್ಲದ ಹಾಗೆ, ಅಂದರೆ ಯಾರೋ ಇದು ಗ್ಲಿಸರಿನ್ ಹಾಕ್ಕೊಂಡು ಎಮೋಷ್ನಲ್ ಆಗುವಂಥದ್ದಲ್ಲ, ನನಗೇ ಗೊತ್ತಿಲ್ಲದ ಹಾಗೆ ಆ ಭಾವನೆಗಳಿಗೆ ಪ್ರತ್ಯೇಕವಾದ ಒಂದು ಜಾಗ ಇರುತ್ತೆ. ಕೆಲವ್ರ ಬಗ್ಗೆ ಬರೀಬೇಕಾದ್ರೆ, ಉದಾಹರಣೆಗೆ ಚಿಂದೋಡಿ ಲೀಲಾ ಅವ್ರ ಬಗ್ಗೆ ಬರೀಬೇಕಾದ್ರೆ ನನಗೇ ಗೊತ್ತಿಲ್ಲದಂಗೆ 3 ದಿನ ಎತ್ತಿಟ್ಬಿಟ್ಟೆ. ಯಾಕಂದರೆ ಆ ಥರ ಸಾಧನೆ ಆಕೆದು. ಅಂದರೆ ಆಕೆ ಪಟ್ಟ ಪಾಡು ಕಷ್ಟ ಎಷ್ಟಿದೆ ಅಂತಂದರೆ ಅಷ್ಟು ವಿಶೇಷವಾಗಿದೆ. ಯಾಕೆಂದರೆ ಸುಮಾರು ಜನ ನಮ್ಮಲ್ಲಿ ಇನ್ನೊಂದು ದುರಂತ ಯಾಕೆ ಇದ್ರ ಬಗ್ಗೆ ಬರದೇ ಇದ್ದರೆ, ಎಷ್ಟೊಂದು ಜನ ಪ್ರಧಾನ ನೆಲೆಯ ಕವಿಗಳನ್ನು ಮಾತ್ರ ಗುರುತಿಸ್ತಾ ಹೋಗ್ತೀವಿ. ಎಸ್ ವಿ ಪರಮೇಶ್ವರ ಭಟ್ರಂಥ ದೊಡ್ಡ ಸಾಹಿತಿಯನ್ನು ನಾವು ಗುರುತಿಸೋದೇ ಇಲ್ಲ. ಅವರು ಎಷ್ಟು ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ದರು, ಜೀವನ ಹೆಂಗೆ ತೊಗೊಂಡಿದ್ರು ಅಂದರೆ, ಒಂದು ಸರ್ತಿ ಅಂತಾರಂತೆ, ಏನು ಸಾರ್ ಮನೆಗೆ ಬಂದು ಹೆಂಡತಿ ಶುಶ್ರೂಷೆ ಅವರೇ ಮಾಡ್ತಾಯಿದ್ದಿದ್ದು, ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ. ಅಯ್ಯೋ ದಿನ ದುಡಿಯೋದಿದ್ದೇ ಇರುತ್ತೆ, ಬಾಳೆಹಣ್ಣು ತಿನ್ನಿ ಸರ್ ಅಂದರೆ, ಬಾಳೆಹಣ್ಣಾಗಿರಲು ಬಾಳೆಹಣ್ಣನ್ನು ಹೇಗೆ ತಿನ್ನಲಿ ಅಂದಿರುತ್ತೆ. ಹೀಗೆ ಬದುಕನ್ನು ಎದುರಿಸಿದವರು ಎಸ್ ವಿ ಪರಮೇಶ್ವರ ಭಟ್ರು ಒಬ್ಬರಲ್ಲ, ಸುಮಾರು ಜನ ಇದ್ದಾರೆ. ಹಾಗಾಗಿ ಒಬ್ಬರು ಇಬ್ಬರು ಅಂತ ಹುಡುಕೊಂಡು ಹೋದರೆ, ಇವತ್ತು ನಾವೆಲ್ಲರೂ ಮಹೇಂದ್ರ ಸಿಂಗ್ ಧೋನಿ ಅಂತ ಮಾತಾಡ್ತೀವಪ್ಪ. ಧೋನಿ ಆಗೋದಕ್ಕೆ ಮುಂಚೆ ಧೋನಿ ಎಷ್ಟು ಕಷ್ಟಪಟ್ಟಿದ್ರು ಅಂತ ನೋಡಿಕೊಂಡ್ರೆ, ಇವತ್ತು ಹೆಲಿಕಾಪ್ಟರ್ ಶಾಟು ಇನ್ನೊಂದು ಮತ್ತೊಂದು ಹೇಳ್ತೀವಿ. ಅದೇ ಧೋನಿ ಇವತ್ತಿನ ಧೋನಿ ಆಗೋದಕ್ಕೆ ಅವತ್ತಿನ ಧೋನಿ ಹೆಂಗಿದ್ರು ಅಂತ ಯೋಚನೆ ಮಾಡಿದಾಗ ನಮ್ಮ ಜೀವನ ಸಾರ್ಥಕ. ಬರೀ ಇವತ್ತೇನೋ ಕಾರು ಬಂಗ್ಲೆಗಳು ಇಟ್ಕೊಂಡು ರೋಹಿತ್ ಶರ್ಮಾ ಕಥೆನೂ ಅಷ್ಟೇ. ರೋಹಿತ್ ಶರ್ಮಾನೂ ಭಾಳ ಬಡತನದ ಹಿನ್ನೆಲೆಯಲ್ಲಿ ಬಂದಿದ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗಿಡ ಬೆಳೆಸಿದ ತಕ್ಷಣ ಏನೋ ಫಲ ಕೊಟ್ಬಿಡುತ್ತೆ ಅಂತಂದರೆ ತಾಳುವಿಕೆಗಿಂತ ಅನ್ಯ ತಪವಿಲ್ಲ ಅಂತ. ಆಮೇಲೆ ನನಗೆ ಒಂದು ಸಂದೇಹ ಕಾಡ್ತು. ಯಾಕೆಂದರೆ ಬರೆದ ಮೇಲೆ ಶೀರ್ಷಿಕೆ ಇಡೋಕ್ಕಾಗಲಿಲ್ಲ ನನ್ನ ಕೈಲಿ. ಏನೇನೋ ಮನಸ್ಸಲ್ಲಿ ಬಂತು, ಗುರುತು ಮೂಡಿಸಿದವರು ಅಂತ ಬಂತು, ಏನೇನೋ ಬಂತು. ಕೆಲವು ಸರಿ ಹಂಗಾಗುತ್ತೆ. ನಾನು ಇದನ್ನು ಏನಂತ ಕರಿತೀನಿ ಅಂದರೆ, ಸಮ್ ಇನ್ಸಿಡೆಂಟ್ಸ್ ಆರ್ ಹ್ಯಾಪಿ ಆ್ಯಕ್ಸಿಡೆಂಟ್ಸ್ ಅಂತ. ಇದಾಗಬೇಕು ಅಂತ ನಾವೇ ಹೇಳಿಬಿಟ್ರೆ, ಈ ಮಗು ಜನ್ಮ ಕೊಟ್ಬಿಟ್ಟಿರ್ತೀವಿ, ಯಾರೋ ನಾಮಕರಣಕ್ಕೆ ಹೆಸರು ಸೂಚಿಸ್ತಾರೆ, ಅದು ಸೂಕ್ತ ಆಗಿ ಹೊಂದುತ್ತೆ. ಹಾಗಾಗಿ ಮಗು ಹುಟ್ಟಿಸುವುದಕ್ಕಷ್ಟೇ ನಾವು ಹಕ್ಕುದಾರರು, ಹೆಸರು ಯಾರು ಬೇಕಾದ್ರೂ ಇಡ್ಬೋದು ಅಂತ ನನಗೆ ಮನದಟ್ಟಾಯಿತು. ಈ ಶೀರ್ಷಿಕೆಯನ್ನು ವೀರಲೋಕ ತಂಡ ಮತ್ತು ಅನಂತ್ ಕುಣಿಗಲ್ ಅವರು ಕೊಟ್ಟಿದ್ದು, ಬದುಕು ಬದಲಾಯಿತು ಅಂತ. ಆಮೇಲೆ ಇದನ್ನು ನಾವು ಯಾಕೆ ಬರದೆ ಅಂತಂದರೆ, ಎಷ್ಟೋ ಮುಖ್ಯ ನೆಲೆಗಳನ್ನು ನಾವು ಗುರುತಿಸೇ ಇಲ್ಲ. ಅಂದರೆ ಮುಖ್ಯ ಮುನ್ನೆಲೆಗೆ ಬರಬೇಕಾದವ್ರನ್ನ ನಾವು ಗುರುತಿಸೇ ಇಲ್ಲ. ಇವತ್ತು ಎಷ್ಟು ಜನಕ್ಕೆ ಗೊತ್ತಿದೆ ವಚನ ಸಾಹಿತ್ಯ ಅಂದರೆ ಎಲ್ಲ ಹೇಳ್ಕೊಂಬರ್ತೀವಿ. ಫಗು ಹಳಕಟ್ಟಿಯವರು ಹೋರಾಟ ಮಾಡಲಿಲ್ಲ ಅಂದರೆ ವಚನ ಸಾಹಿತ್ಯ ನಮ್ಮ ಅಪ್ಪರಣೆ ನಮ್ಮ ಕೈ ತಲುಪ್ತಾ ಇರಲಿಲ್ಲ. ಉತ್ತಂಗಿ ಚೆನ್ನಪ್ಪನವ್ರು ಸರ್ವಜ್ಞನ ತ್ರಿಪದಿಗಳನ್ನು ಹುಡುಕದೇ ಇದ್ದಿದ್ದರೆ ನಮಗೆ ಸಿಗ್ತಾ ಇರಲಿಲ್ಲ. ಹಾಗೆ ಸುಮಾರು ಜನ ಇದ್ದಾರೆ. ಆಮೇಲೆ ಯಾಕೆ ಅಂತಂದರೆ, ನಾವು ಒಬ್ಬೊಬ್ಬ ಸಾಧಕರನ್ನ ನೋಡ್ಕೊಂಡು ಹೋದರೆ, ನಾನು ಆಗಲೇ ಹೇಳ್ದಂಗೆ 66 ಸಾಧಕರು ಕೇವಲ ಸಾಂಕೇತಿಕ, 66,000 ಜನ ಇದ್ದಾರೆ. ಅದನ್ನೇ ಪುರಂದರದಾಸರು ಹೇಳಿದ್ದು, ಮುಂದೆ ಬಾಹೋದಲ್ಲ ಅಂತ ಹೇಳ್ತಾರೆ ಅವರು. ಏಸು ಕಾಯಂಗಳ ಕಳೆದುವುದರಲ್ಲಿ ಮನುಷ್ಯನಿಗೆ ಬುದ್ಧಿ ಇಲ್ವಾ, ಮುಂದೆ ಬಾಹೋದಲ್ಲ ಅಂತ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರ್ದೆ ಅಂದ್ಕೊಂಡು ಕೂತಿದ್ರೆ ಆಗಲ್ಲ, ಏನಾದರೂ ಮಾಡ್ತಾ ಇರ್ಬೇಕು. ಅಂದರೆ ನಮ್ಮ ಇಡೀ ಜೀವನ
ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹರೀಡ್ ಆ್ಯಂಡ್ ವರೀಡ್ ಅಂಟಿಲ್ ವಿ ಆರ್ ಬರೀಡ್ ಅಂತ. ಸಾಯೋ ತನಕ ಬರೀ ಕೊರ್ಕೊಂಡೇ ಕೂತಿರ್ತೀವಿ. ಎಲ್ಲರಿಗೂ ತೊಂದರೆ ಇರುತ್ತಪ್ಪ, ಎಲ್ಲ ತೊಂದರೆ ಅಂದ್ಕೊಂಡ್ರೆ ತೊಂದರೆ. ಆ ದೃಷ್ಟಿಯಿಂದ ಆ ತೊಂದರೆಗಳು ಇರಬೇಕು ಅಂತ ನಾನು ಹೇಳೋದು. ಆ ತೊಂದರೆಗಳಿದ್ದಾಗಲೇ ಮನುಷ್ಯನಿಗೆ ಯೋಗ್ಯತೆ ಬರುತ್ತೆ, ಅದನ್ನು ಎದುರಿಸುವಂಥ ಯೋಗ್ಯತೆ ಬರುತ್ತೆ. ಹಾಗೆ ಅಂಥವ್ರು ಸುಮಾರು ಜನ ಇದ್ದಾರೆ. ಅದನ್ನು ಬರೀತಾ ನಾನೇ ಹೀಗೆಲ್ಲ ಸಾಧನೆ ಇದೆಯಾ ಅಂತ. ಮುಖ್ಯವಾಗಿ ಎಷ್ಟೋ ಪ್ರಮುಖ ಸಂಗೀತಗಾರರನ್ನೆಲ್ಲ ಮಾತಾಡ್ತೀವಿ ಇವತ್ತು. ಭೈರವಿ ಕೆಂಪೇಗೌಡರು ಮಾಡಿದ ಸಾಧನೆ, ಒಬ್ಬ ದನಗಾಹಿಯಾಗಿ ಸೇರಿಕೊಂಡವರು ಭೈರವಿ ರಾಗದಿಂದಲೇ ಪ್ರಸಿದ್ಧರಾದರು. ಅದನ್ನು ನಾವು ಮುಚ್ಚಿಟ್ಟಿದ್ದೀವಿ ಅಥವಾ ಬಚ್ಚಿಟ್ಟಿದ್ದೀವಿ, ಹೆಚ್ಚು ವಿಸ್ತೃತ ಮಾಡ್ತಾಯಿಲ್ಲ. ಮತ್ತು ಎಲ್ಲದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಅಂತಂದರೆ, ಇವತ್ತು ನೀವು ಶಾಪ್ಗೆ ಹೋದರೆ, ಮೆಡಿಕಲ್ ಸ್ಟೋರ್ಸ್ಗೆ ಹೋದರೆ, ಅಥವಾ ಎಲ್ಲೇ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೋಬೇಕಾದ್ರೆ ಟೆಟ್ರಾಸೈಕ್ಲಿನ್ ಅಂತ ಬರುತ್ತೆ. ಟೆಟ್ರಾಸೈಕ್ಲಿನ್ ಇಲ್ದಿರೋ ಊಹಿಸ್ಕೊಳ್ಳೋದೇ ಕಷ್ಟ. ಆ ಟೆಟ್ರಾಸೈಕ್ಲಿನ್ನ ಜನಕ ಎಲ್ಲ ಪ್ರಗಾಢ ಸುಬ್ರಾವ್ ಅವರ ಸಂಶೋಧನೆಗಳು ಟೆಟ್ರಾಸೈಕ್ಲಿನ್ ಒಂದೇ ಅಲ್ಲ, ನಾನು ಬರೆದಿದ್ದೀನಿ ಇದರಲ್ಲಿ. ಟೆಟ್ರಾಸೈಕ್ಲಿನ್ನೂ ಅವರೇ ಕಂಡುಹಿಡಿದಿದ್ದು, ಕ್ಯಾನ್ಸರ್ಗೆ ಬಳಸುವಂಥ ಕೀಮೋಥೆರಪಿ ಇದನ್ನು ಅವರೇ ಬಳಸಿದ್ದು. ಆದರೆ ದುರಂತ ಏನು ಅಂದರೆ, ಅವರು ಸತ್ತ 50 ವರ್ಷದ ನಂತರ ಎಲ್ಲ ಪ್ರಗಾಢ ಸುಬ್ರಾವ್ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಶುರು ಮಾಡಿದ್ದು. ಇದು ನಮ್ಮ ದುರಂತ. ಇವತ್ತು ತಳಿ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಮೆಂಡಲ್ನ. ಆತಂದು ಅಷ್ಟೇ, ಪ್ರೀಸ್ಟ್ ಆಗಿದ್ದ. ಆತ ಸತ್ತೋದು ಎಷ್ಟೋ ದಿವಸ ಆದಮೇಲೆ ಅಯ್ಯೋ ಈತ ಪಿತಾಮಹ, ಏನು ಪ್ರಯೋಜನ ಏನು, ಊರು ಉಪಕಾರ ಅರಿಯೋದು, ಹೆಣ ಸಿಂಗಾರ ಬರೆಯೋದು ಅಂತ ಹೇಳ್ತಾರೆ. ಹಾಗಾಗಿದೆ. ಭಾಳ ದುಃಖದಿಂದಲೇ ಕೆಲವು ವಿಷಯಗಳನ್ನು ಬರೆದಿದ್ದೇನೆ. ಮತ್ತು ಕೆಲವರು ಅಸಾಮಾನ್ಯ ಸಾಧಕರು, ನೀವು ಇದರಲ್ಲಿ ಏನೇನಿದೆ ಅಂದರೆ, ಒಬ್ಬ ಸಣ್ಣ ಹುಡುಗ ಅಂದರೆ ಒಂದು ತುಂಬ ಯಂಗ್ಸ್ಟರು, ಒಬ್ಬ ಚಿತ್ರನಟ, ವಿಷ್ಣುವರ್ಧನೇ ಇರಲಿ, ರಾಜ್ಕುಮಾರ್ ಅವರೇ ಇರಲಿ, ಯಾರೇ ಇರಲಿ, ಕಲಾವಿದರು ಬಣ್ಣ ಹಚ್ತಾರೆ, ಮನರಂಜಿಸ್ತಾರೆ, ಇದು ಮಾಡ್ತಾರೆ, ಅಷ್ಟೇ ಆಗಿಬಿಟ್ರೆ ನಾನು ಹೇಳೋದು ತಪ್ಪು ಅಂತ, ಅಭಿಮಾನ ತಪ್ಪು ಅಂತ. ಅಂದರೆ ಹೋಗ್ಬಿಟ್ಟು ವಿಷ್ಣುವರ್ಧನ್ ಅವ್ರನ್ನ ಅಥವಾ ಇನ್ಯಾರನ್ನೋ ನಟರನ್ನ ಹೋಗಿ ಆರಾಧಿಸ್ತೀನಿ ಅಂದರೆ, ಹೌ ಹಿ ಈಸ್ ಇನ್ಸ್ಪೈರ್ಡ್ ಯು ಆರ್ ಹೌ ಹಿ ಆರ್ ಶಿ ಇನ್ಸ್ಪೈರ್ಡ್ ಯು ಅನ್ನೋದು ಮುಖ್ಯ. ಆ ಥರದ ಒಬ್ಬ ಹುಡುಗ, ಕಡಲ ಕಿನಾರೆಯ ಹುಡುಗ, ಯಜಮಾನ ಸಿನಿಮಾ ನೋಡಿ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮಾಡಿಕೊಂಡು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು, ಶ್ರೀಮಂತ ಯಜಮಾನ ಎಂಟರ್ಪ್ರೈಸಸ್ ಅಂತ ಹೆಸರಿಟ್ಟು, ಆ ಯಜಮಾನ ಸಿನಿಮಾದಲ್ಲಿ ಉಪ್ಪಿನಕಾಯಿ ಮಾರೋ ಸಿಚುವೇಶನ್ ಬರುತ್ತಲ್ಲ, ಅದನ್ನೇ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಏನಾಗುತ್ತೆ ಅಂತಂದರೆ, ಆ ವ್ಯಕ್ತಿನೂ ಸಾಧಕ ಆಗ್ತಾರೆ, ನಟ ಕೂಡ ಹೀಗೆ ಇನ್ಸ್ಪೈರ್ ಮಾಡೋದ್ರಿಂದ ಆ ಕಲಾವಿದ ಕೂಡ ಇನ್ಸ್ಪೈರ್ ಆಗ್ತಾರೆ. ಸೊ ವಿಷ್ಣುವರ್ಧನ್ರಂಥ ಕಲಾವಿದರನ್ನು ಹೀಗೂ ಜೀವಂತವಾಗಿಡ್ಬೋದು ಅನ್ನೋದು ಇದೆಯಲ್ಲ ಅದು. ಆಮೇಲೆ ಹಾಲು ಜೇನು ರಾಮ್ಕುಮಾರ್ ಪದ್ಮಶ್ರೀ ಅಂತಲೂ ಬರೆದಿದ್ದೀನಿ. ಹಾಲು ಜೇನು ಸಿನಿಮಾ ಒಬ್ಬರು ಜೀವನದಲ್ಲಿ ಎಂಥ ಪರಿಣಾಮ ಬೀರಿದೆ ಅಂದರೆ, ತಾನು ಮಾಡ್ತಾಯಿದ್ದ ಕೆಲಸ ಬಿಟ್ಟು ಹೆಂಡತಿಯನ್ನು ಶುಶ್ರೂಷೆ ಮಾಡೋ ರೀತಿಯಲ್ಲಿ ಇಡೀ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ರಾಮ್ಕುಮಾರ್ ಅಂತ ಹೇಳಿ. ಒಬ್ಬ ನಟ, ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಯಾರು ಇರ್ಬೋದು, ಹೀಗೆ ಇನ್ಸ್ಪೈರ್ ಮಾಡ್ತಾರೆ ಅಂದರೆ ಕಲಾವಿದರನ್ನು ಉಳಿಸೋ ರೀತಿ ಇದು. ಅಂದರೆ ಅವ್ರು ಇಲ್ಲದೇ ಇದ್ದರೂ ಕೂಡ ಇದು ಕೂಡ ಸಾಧನೆನೇ ಅಂತ ನಾನು ಹೇಳೋದು. ಆಮೇಲೆ ತುಂಬ ದುಃಖಕರ ಸಂಗತಿ ಏನು ಅಂದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಅಂತೀವಿ, ಎಷ್ಟೊಂದು ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಹೆಂಡತಿ ಮಕ್ಕಳು ಅಂತ ಯೋಚನೆ ಮಾಡಿದರೆ ಇವತ್ತು ನಾವು ಮಣ್ಣು ತಿನ್ನಬೇಕಾಯ್ತು, ನಿಜ. ಆದರೆ ಕೇವಲ 22-23 ವರ್ಷದ ಹೆಣ್ಮಗಳು ನೀರಜಾ ಭಾನೋಟ್ ಅಂಥೇಳಿ, ನಾನು ಬರೆದಿದ್ದೀನಿ ಆಕೆ ಬಗ್ಗೆ. 2 ದಿವಸ ಇರುತ್ತೆ ಆಕೆ ಹುಟ್ಟಿದ ಬಗ್ಗೆ. ಅಂಥದ್ರಲ್ಲಿ ತಾಯಿ ಹೇಳ್ತಾಳೆ, ನೀನು ವಿಮಾನದಲ್ಲಿ ಗಗನಸಖಿ ಆಗಬೇಡ, ಬೇಡ ಬೇಡ. ಆಕೆಗೇನೋ ಒಂದು ಪ್ರೀಮಾನಿಷನ್, ಹೋಗೋದು ಬೇಡ ಮಗಳು, ತಾಯಿ ಕರಳಲ್ಲ, ಇಲ್ಲ ನಾನು ಹೋಗ್ತೀನಿ ಅಂಥೇಳಿ ಹೋಗ್ತಾಳೆ. ಆಕೆ ಒಂದು ಕ್ಷಣ ಯೋಚನೆ ಮಾಡಿದರೆ ನಾನೊಬ್ಬಳು ಬಚಾವ್ ಆಗ್ಬೋದು ಅಂದರೆ ಕಾಕ್ಪಿಟ್ಟಿಂದ ಹಿಡಿದು ಜಂಪ್ ಆಗಿಬಿಡ್ಬೋದು. ಯಾಕೆ ಅಂದರೆ ವಿಮಾನ ಹೈಜಾಕಿಗೆ ಒಳಗಾಗುತ್ತೆ. ಹೈಜಾಕಿಗೆ ಒಳಗಾದಾಗ ಪಾಪ ಎಲ್ಲರಿಗೂ ವಿಷಯ ತಿಳಿಸಿ ಕೂದಲು ಹಾಕಿ ಪೋನಿಟೈಲ್ನ ಹಾಕ್ಕೊಂಡು ಜಗ್ತಾ ಇದ್ರು ಕೂಡ, ತಾನು ಹೋಗ್ತೀನಿ, ಜೀವ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ 300ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಇದನ್ನು ತೆಗೆದು, ಬಾಕ್ಸ್ ತೆಗೆದು ಬಚಾವ್ ಮಾಡಿ ಕೊನೆಯವರೆಗೂ ಆಕೆಗೆ ಸಖತ್ತು ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ರು ಕೂಡ ಅವ್ರನ್ನ ಕಾಪಾಡಿ ತಾನು ಜೀವ ಉಳಿಸ್ಕೊಳ್ದಿರ ಪ್ರಾಣ ಬಿಟ್ಟಂಥ ಹುತಾತ್ಮರು ಒಬ್ರು ಇದ್ದಾರೆ, ನೀರಜಾ ಭಾನೋಟ್ ಅಂತ. ಅಂಥವ್ರ ಬಗ್ಗೆ ಎಲ್ಲ ಬರೆದಿದ್ದೀನಿ. ಇದು ಓದುಗರ ಸ್ಪಂದನೆಯೂ ಬೇಕು ನನಗೆ. ಅದು ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಅಂತಲ್ಲ. ನಾನು ಉದ್ದೇಶ ಬರೆದಿದೆ, ಅದು ಕಥೆ ಕವನ ಕಾದಂಬರಿಗಳನ್ನು ಬರೆದು ಸಾಹಿತಿಗಳು ಅನ್ಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ. ಈ ರೀತಿಯ ಹೊಸ ವಿಷಯಗಳನ್ನು ಬರೆದಾಗ ಏನೋ ಒಂದು ಸಣ್ಣ ಖುಷಿ ಸಿಗುತ್ತೆ. ಜಾನ್ ಕೀಟ್ಸ್ ಮಾತು ನನಗೆ ಯಾವತ್ತೂ ಇಷ್ಟ, ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಅಂತ. ಹಾಗಾಗಿ ನಾವು ಅನ್ಸಂಗ್ ಹೀರೋಸ್ ಇದ್ದಾರಲ್ಲ, ನಿವೇದನ್ ನೆಂಪೆ ಅಂತ ಒಬ್ರು ಇದ್ದಾರೆ, ಅವ್ರ ಬಗ್ಗೆ ನನಗೆ ಭಾಳ ಖುಷಿ. ಚಿಕ್ಕ ಹುಡುಗ, ಒಂದು ಅರೌಂಡ್ 30+ ಇರ್ಬೋದು. ಮನೆಯಲ್ಲಿ ತಂದೆಯನ್ನು ಅವ್ರ ಸಂಬಂಧಿಕರೇ ಅವ್ರ ಸಾವಿಗೆ ಕಾರಣ ಆಗ್ತಾರೆ. ಒಂದಕ್ಕೂ ಬಡತನ, ಎಲ್ಲದಕ್ಕೂ ಬಡತನವೇ. ಒಂದು ತಟ್ಟೆ ತೊಗೊಳಕ್ಕೂ ಬಡತನ ಇದ್ದವರು ಇವತ್ತು 100 ಕೋಟಿ ಕಾರುಗಳು ಇಟ್ಕೊಂಡಿದ್ದಾರೆ, ನಿವೇದನ್ ನೆಂಪೆ ಅಂತ. ಯಾಕೆ ಅವ್ರು ಏನು ಮಾಡಿದರು ಅಂದರೆ, ಅಡಿಕೆ ನಮಗೆಲ್ರಿಗೂ ಗೊತ್ತು, ಟೀ ನಮಗೆ ಗೊತ್ತು. ಅಡಿಕೆ ಟೀ ಬಿಸ್ನೆಸ್ ಮಾಡಬೇಕಾದ್ರೆ ಸುಮಾರು ಫೇಲ್ಯೂರ್ಸ್ ಅವ್ರದ್ದು. ಆಮೇಲೆ ಅಡಿಕೆ ಟೀನಲ್ಲಿ ಸಕ್ಸಸ್ ಆಗಿದ್ದವರು. ಇವತ್ತು
ಅದು ಎಷ್ಟು ಟರ್ನ್ ಓವರ್ ಇದೆಯೋ ನೋಡೋಕ್ಕೆ ವೆರಿ ಸಿಂಪಲ್, ಒಂಥರ ಲೀಡ್ರ್ ಥರನೂ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಇದು ನಾನು ಹೇಳೋದು ಏನಂದರೆ, ನಮ್ಮಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ, ಜೀವಕ್ಕೂ ಅವಮಾನ. ಅದನ್ನು ಮಾಡ್ಕೊಂಬಂದ್ರೆ ಸಂತೋಷ ಅಂತ ನನ್ನ ಅನಿಸುತ್ತೆ. ಇನ್ನು 100 ಜನ ಇದ್ದಾರೆ. ದಾರಿ 100 ಇವೆ, ಬೆಳಕಿನ ಅರಮನೆಗೆ ಅಂತಿದೆ. ಕತ್ತಲನ್ನು ಓಡಿಸೋದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದಷ್ಟು ಹೆಚ್ಚು ಹುರುಪು ಹುಮ್ಮಸ್ಸನ್ನು ಕೊಡ್ತಾ ಬಂದಿರುವ ಓದುಗ ಬಾಂಧವರು ಅದನ್ನು ಇಮ್ಮಡಿಗೊಳಿಸಿದ್ರೆ ನನ್ನಿಂದ ಇನ್ನಷ್ಟು ಕೃತಿಗಳು ಹೊರಬರಬಹುದೇನೋ. ಅದೆಲ್ಲವೂ ನಿಮ್ಮ ಕೈಲಿ ಬಿಟ್ಟಿದ್ದೀನಿ.